ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ ಅಂತ. ಇದು ಬಂದು ನಮ್ಮ ಆಫೀಸು ನೇಬರ್ ಮನೆ. ಇದು ಬಂದು ಫಸ್ಟ್ ಬಂದು ಅವರು ಸೈಟ್ ನೋಡೋಕ್ಕೆ ಕರ್ಕೊಂಡು ಬಂದಿದ್ವಿ, ಸರಿನಾ. ಬಂದು ನೋಡಿದ್ವಿ ಹಳೆ ಬೋರು ಏನಂತ. ನನ್ನ ಲೆಕ್ಕ ಪ್ರಕಾರ ಅವರು ರೀಡ್ರಿಲ್ ಮಾಡಬೇಕು ಇದನ್ನೆಲ್ಲಿ ಅಂತ ಹೇಳಿದರು. ನನ್ನ ಲೆಕ್ಕ ಪ್ರಕಾರ ಒಂದೇ ಗೇಪೆ ಬರ್ತಾ ಇದೆ ಅಂತ ಹೇಳಕ್ಕೆ ಬರ್ತಾಯಿದ್ವಿ. ಸೊ ರೀಡ್ರಿಲ್ ಮಾಡೋದು ಬೇಡ ಸರ್, ಈಗ ಬೋರ್ವೆಲ್ ಎಲ್ಲಿ ಐತೇನೋ 570ನಲ್ಲಿ ನೀರು ಬರ್ಬೋದು, 650 ಅಂತ ಹೇಳಿದರು. ಸ್ವಲ್ಪ ನೀರು ಐತೆ, ಯಾಕೆ ನೀರು ನಿಮಗೆ ಬರ್ತಾ ಇಲ್ಲ, ಅದು ಕೆಳಗಡೆ ಹೋಗಿದ್ರೆ ರೀಡ್ರಿಲ್ಲಿಂಗ್ ಆಗಲ್ಲ ಅಂತ ಹೇಳಿಬಿಟ್ಟಿದ್ವಿ. ಆಮೇಲೆ ಹೊಸ ಪಾಯಿಂಟನ್ನು ಕೊಟ್ಟಿದ್ದೀವಿ, ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ. ಹೊಸ ಪಾಯಿಂಟನ್ನು ಕೊಟ್ಟಿದ್ವಿ. ಆಮೇಲೆ ಈ ಬೋರ್ ಏನು ಮಾಡ್ಬೋದು, ಒಂದು ಬೋರ್ವೆಲ್ ಚೆನ್ನಾಗಿದೆ ಇಲ್ಲ ಹೆಂಗಂತ ತಿಳ್ಕೊಳ್ಬೇಕು. ಹೆಂಗಂದರೆ ಯಾವುದೋ ಬೋರ್ ಇರಲಿ, ಒಂದು ಟ್ರ್ಯಾಕ್ಟರ್ ನೀರು ಬಿಟ್ಟರೆ ಅದು ಬೇಗ ಓವರ್ಫ್ಲೋ ಆಗಿದ್ರೆ ತುಂಬ ಸೂಪರಾಗಿ ಐತೆ ಅಂತ ಲೆಕ್ಕ. ಲೇಟಾಗಿ ಓವರ್ಫ್ಲೋ ಆಗಿದ್ರೆ ಏನೋ ಬೋರ್ವೆಲ್ ಪರವಾಗಿಲ್ಲ ಅಂತ ಹೇಳ್ಬೋದು. ಓವರ್ಫ್ಲೋನೇ ಆಗಿಲ್ಲ ಅಂದರೆ ಆ ಬೋರ್ವೆಲ್ಲು ನೋ ಯೂಸ್ ಅಂತ ಲೆಕ್ಕ. ಅದಕ್ಕೆ ಇಮಿಡಿಯೇಟಾಗಿ ಒಂದು ಟ್ರಕ್ ಆಫ್ ವಾಟ್ರು ಆರ್ಡ್ರ್ ಮಾಡಿ ಒಳಗಡೆ ಬಿಟ್ಟಿದ್ದೀವಿ, ಸರಿನಾ. ಅದು ಕ್ಯಾಪು ಓಪನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಡ್ಜಸ್ಟ್ ಮಾಡಿಬಿಟ್ಟು ಮಾಡೋಣ ಬಿಟ್ಟಿದ್ದೀವಿ. ನಾರ್ಮಲ್ ಆಗಿ ಇದು ಬೋರ್ ಒಳಗಡೆ ಬಿಡಬೇಕು ಅಂದರೆ ಟ್ರ್ಯಾಕ್ಟರ್ ಅವರು ಒಪ್ಕೊಳ್ಳಲ್ಲ, ಸರಿನಾ. ಈಗ ನಾವು ಅದು ಕ್ಯಾಪ್ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದಾಯ್ತು. இது பக்கத்து மனை வரும். தண்ணி இல்லைன்றானே, ஒரு டேங்க் தண்ணி உள்ளே விட்டு பார்க்கலான்ட்டு. ಟ್ರ್ಯಾಕ್ಟರ್ ಅವರು ಸಂಪನಿಲಿ ಬಿಡಬೇಕಂದ್ರೆ ಬರ್ತಾರೆ, ಬೋರ್ ಒಳಗಡೆ ಬಿಡಬೇಕಂದ್ರೆ ಬರಲ್ಲ. ಯಾಕಂದ್ರೆ ಟೈಮ್ ಆಗುತ್ತಲ್ಲ, ಈಗ ಎಲ್ಲ ಕಡೆ ಅವ್ರು ಬೇರೆ ಕಡೆ ಹೋಗ್ಬೇಕಲ್ಲ. ಸೊ ಎಕ್ಸ್ಟ್ರಾ ಅಮೌಂಟು ಕೇಳ್ತಾರೆ. ಅದಕ್ಕೂ ಸ್ವಲ್ಪ ನೇರನೇ ವೆಯ್ಟ್ ಮಾಡ್ತಾರೆ, ಜಾಸ್ತಿ ನೇರ ವೆಯ್ಟ್ ಮಾಡಲ್ಲ. ಈ ಥರ ಬಿಡಬೇಕಂದ್ರೆ ನಮಗೆ 1/2 hour ಆಗುತ್ತೆ. ಸ್ಟಾಪ್ ಮಾಡಿ ಬಿಡಬೇಕು. ಇದು ಬಂದು 7000 ಲೀಟ್ರು ನಾವು ಬಿಡ್ತಾ ಇದ್ದೀವಿ. 3000 ಲೀಟ್ರು ಬಿಟ್ಬಿಟ್ಟಿದ್ದೀವಿ, ಏನಷ್ಟು ಎಫೆಕ್ಟಿವ್ ಇಲ್ಲ. ಆಮೇಲೆ ಫೈನಲ್ ಆಗಿ 6500 ಇದನ್ನು ಫಿಲ್ಟಪ್ ಆಗಿಲ್ಲ ಅಂದರೆ ಬೋರ್ ಚೆನ್ನಾಗಿಲ್ಲ ಅಂತ ಲೆಕ್ಕ. ಈ ವಿಡಿಯೋ ಪ್ರಕಾರ ಓವರ್ಫ್ಲೋ ಆಗಿಲ್ಲ, ಇನ್ನೊಂದು ವೀಡಿಯೋನಲ್ಲಿ ಓವರ್ಫ್ಲೋ ಮಾಡ್ತೀವಿ, ಸರಿನಾ. ನೋಡಿ ಫಿಲ್ಟಪ್ ಆಗ್ತಾಯಿಲ್ಲ, ಒಳಗಡೆ ಹೋಗ್ತಾ ಇರುತ್ತೆ, ಸರಿನಾ. ಆಮೇಲೆ 6500 ಫೀಟು ಬಿಟ್ಟು 6500 ಲೀಟ್ರ್ ಬಿಟ್ಟ ಮೇಲೆ ಓವರ್ಫ್ಲೋ ಆಯಿತು. ಓವರ್ಫ್ಲೋ ಆದಮೇಲೆ ನಾವು ಮೋಟ್ರು ಆನ್ ಮಾಡೋಕ್ಕೆ ಹೋಗಿದ್ದೀವಿ. ಇದು ನೀರು ಅಲ್ಲೇ ಐತೆಲ್ಲ, ಹೊಗೆ ಬಂತು ವೈರ್ನಲ್ಲಿ. ಸೊ ಅದು ಮಳೆ ನೀರು ನೀರು ಹೋಗಿರುತ್ತೆ. ಆಮೇಲೆ ಸ್ಟಾಪ್ ಮಾಡಿ ಡ್ರೈ ರನ್ ಯೂಸ್ ಮಾಡಿ ಅದು ಟ್ರೈ ಮಾಡಿ ಆಮೇಲೆ ಆನ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಿದ್ವಿ. ಮೋಟ್ರ್ ಆನ್ ಮಾಡಿಬಿಟ್ಟು 5 minutes ವೆಯ್ಟ್ ಮಾಡಿದ್ವಿ, ನೀರು ಬರ್ತಾ ಇಲ್ಲ. ಆಮ್ಸು ಸೇಮ್ನೇ, ಅದು 10 ಆಮ್ಸ್ ತೋರಿಸ್ತಾ ಇದೆ, 250 ವೋಲ್ಟೇಜ್ ಬರ್ತಾ ಇದೆ. ಸ್ವಲ್ಪ ಕಡಿಮೆ ಮಾಡಮ್ಮ ಸರಿ ಅಂತ ಒಂದು ಕಲ್ಲು ಹಾಕ್ಬಿಟ್ಟು ನೋಡಿದ್ರೆ 200 ಫೀಟ್ನಲ್ಲಿ ನೀರು ಲೆವೆಲ್ ಇದೆ. ಯಾವಾಗ ಒಂದು 10 ನಿಮಿಷ ಬಿಟ್ಟು ನೋಡಿದ್ದೀವಿ. ಆಮೇಲೆ ಸಾಯಂಕಾಲ ನೋಡೋಣ ಅಂತ ಟ್ರೈ ಮಾಡಿದರು. ಸಾಯಂಕಾಲ ಆನ್ ಮಾಡಿದರೆ ನೀರು ಬರ್ತಾ ಇಲ್ಲ. ಬೆಳಗ್ಗೆ ಹೋಗ್ಬಿಟ್ಟು ಒಂದು ಸ್ಟೋನ್ ಹಾಕಿದ್ವಿ, ಅದು ವಿಡಿಯೋ ಬರುತ್ತೆ ನೋಡಿ. ಹಾಕಿ ನೋಡಿದ್ರೆ ನೀರು ಸೌಂಡು ಬರ್ತಾ ಇಲ್ಲ. அதில் ஏர் வருதா பாருங்க, அது ஏர் வருதா பாருங்க, அதில் ಔಟ್ಪುಟ್ಲು. ಸರಿ, ನೆಕ್ಸ್ಟ್ ಸ್ಟೆಪ್ ಏನು, ಕ್ಯಾಮರಾ ಸ್ಕ್ಯಾನಿಂಗ್ ಮಾಡೋಣ ಅಂತ ಒಂದು ಐಡಿಯಾ.
ಸರಿ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಐಡಿಯಾ ತೊಗೊಂಡ್ಬಿಟ್ಟು ಯೋಚನೆ ಮಾಡಿದ್ವಿ. ಆಮೇಲೆ ಒಂದೇ ಸಲ ಮೋಟ್ರು ರಿಮೂವ್ ಮಾಡಿಬಿಟ್ಟು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಣ ಅಂತ ಹೇಳಿದ್ದೀವಿ. ಸೊ ಕಸ್ಟಮರ್ ಅವರು ಮಾಡ್ತಾರೆ, ಮಾಡಿಬಿಟ್ಟು ನನಗೆ ರಿಪೋರ್ಟ್ ಕೊಡ್ತಾರೆ. ಕೊಟ್ಟ ಮೇಲೆ ನಾನೊಂದು ಇದು ಮಾಡ್ತೀವಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಪಾರ್ಟ್ ವಿಡಿಯೋ ವೆರಿ ನೆಕ್ಸ್ಟ್ ವಿಡಿಯೋ ಬರುತ್ತೆ.